ಸಂಜೆ 5 ಗಂಟೆಗೆ ಎಲ್ಲರೂ ಕ್ರಿಶ್ ಕ್ಯಾಬಿನಲ್ಲಿ ಸಿಕ್ಕರು. ಹರ್ಷ ಕೃಷ್ಣ ನೋಡಿ, ಸರ್ ನಮಗೆ 1 ಅವರ್ ಪರ್ಮಿಷನ್ ಬೇಕಂದ. ಆಯಿತು, ಆದರೆ ಬೈಕ್ ಬೇಡ, ಕಾರ್ ತೊಗೊಂಡು ಹೋಗಿ. ಹೀಗೆ 2 ಬೈಕ್ಗಳಲ್ಲಿ ಹೋಗೋದು ಬೇಡ ಅಂದ ಕ್ರಿಶ್. ಹರ್ಷ್ ಫ್ಲೋರ್ಗೆ ಹೋಗಿ ಪವಿತ್ರ ಮತ್ತು ಸ್ಪಂದನನ ಕರ್ಕೊಂಡು ಬ್ಯಾಗ್ಸ್ ತೊಗೊಂಡು ಹೊರಟೋದ. ಅವ್ರು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ನಿನಗೆ ಗೊತ್ತಾ ಅಂತ ಕೇಳಿದ್ಲು ಸ್ವಾತಿ. ಅಂದ ಕ್ರಿಶ್. ನೋಡ್ತೀಯಾ ಅಂತ ಕೇಳಿದ ವಂಶಿ. ಎಸ್ ಅಂದ್ಲು ಸ್ವಾತಿ. ಓಕೆ ಬನ್ನಿ ಅಂತ ಎಲ್ಲರೂ ನೋಡಿ ಹೊರಟರು. ಮುಂದೆ ಸ್ಪಂದನ ಅವರ ಕಾರ್ ಹೋಗ್ತಿದೆ, ಹಿಂದ್ಗಡೆ ಕ್ರಿಶ್ ಕಾರು, ಮುಂದೆ ಮತ್ತು ಹಿಂದೆ ಸೆಕ್ಯೂರಿಟಿ ಕಾರ್ಗಳು. ಸ್ಪಂದನ ಅವರು ಮೊದಲು ಒಂದು ATM ಹತ್ರ ಕಾರ್ ನಿಲ್ಲಿಸಿದ್ರು. ಸ್ಪಂದನ ಕ್ಯಾಶ್ ಡ್ರಾ ಮಾಡಿಕೊಂಡ್ಳು ಮತ್ತು ಕಾರ್ ಹತ್ತಿ ಒಂದು ಚಾಕ್ಲೇಟ್ ಶಾಪ್ ಹತ್ರ ನಿಲ್ಲಿಸಿದ್ರು. 5,000 ರೂಪಾಯಿಗೆ ಚಾಕ್ಲೇಟ್ಸನ್ನು ಕೊಂಡ್ಕೊಂಡ್ಳು. ಇನ್ನು ಸ್ವಲ್ಪ ಮುಂದೆ ಹೋಗಿ ರೋಡ್ ಸೈಡ್ ಬಟ್ಟೆ ಅಂಗಡಿ ಹತ್ರ ನಿಲ್ಲಿಸಿದ್ಲು. ದೊಡ್ಡ ಮಟ್ಟದಲ್ಲಿ ಡ್ರೆಸ್ಗಳನ್ನ ತೊಗೊಂಡ್ಳು. ಇಷ್ಟೊಂದು ಯಾಕೆ ಅಂತ ಕೇಳಿದ್ಲು ಸ್ಮಿತಾ. ನೋಡು ಅಂತ ಕಣ್ಣಲ್ಲೇ ಸನ್ನೆ ಮಾಡ್ದ ಕ್ರಿಶ್. ಡ್ರೆಸ್ಗಳನ್ನ ಕೂಡ ಕಾರ್ನಲ್ಲಿ ಇಟ್ಕೊಂಡು ಡೈರೆಕ್ಟಾಗಿ ಒಂದು ಬಿಲ್ಡಿಂಗ್ ಹತ್ರ ನಿಲ್ಲಿಸಿದ್ರು. ಮೂವರು ಕೆಳಗಿಳಿದು ಡ್ರೈವರ್ ಸಹಾಯದಿಂದ ತೊಗೊಂಡಿದ್ದನ್ನೆಲ್ಲ ತೊಗೊಂಡು ಒಳಗಡೆ ಹೋದರು. ಸ್ವಾತಿ ಹೊರಗಡೆ ಇಣುಕು ನೋಡ್ತಾ ಏನದು ಅಂದ್ಲು. ವಂಶಿಗೆ ಡ್ರೈವರ್ಗೆ ಮೆಸೇಜ್ ಮಾಡಿ ವಿಡಿಯೋ ಕಾಲ್ ಕನೆಕ್ಟ್ ಮಾಡೋಕೆ ಹೇಳು ಅಂದ ಕ್ರಿಶ್. ಡ್ರೈವರ್ ವಿಡಿಯೋ ಕಾಲ್ ಕನೆಕ್ಟ್ ಮಾಡ್ದ. ವಂಶಿ ಮೊಬೈಲ್ನ ಕಾರ್ ಸ್ಟೇರಿಂಗ್ ಹತ್ರ ಇರೋ ಮೊಬೈಲ್ ಹೋಲ್ಡರ್ನಲ್ಲಿಟ್ಟ. ಸುಮಾರು 100 ಜನ ಸಣ್ಣ ಮಕ್ಕಳು, ಎಲ್ಲರೂ 5 ವರ್ಷದ ಒಳಗಿನ ಮಕ್ಕಳು. ಕ್ರಿಶ್ ಮತ್ತು ವಂಶಿಗೆ ಇದು ಮುಂಚೆಯೇ ಗೊತ್ತು. ಕಾರ್ತಿಕ್, ವಿರಾಟ್, ಸ್ವಾತಿ, ಸ್ಮಿತಾ ಮಾತ್ರ ಆಶ್ಚರ್ಯವಾಗಿ ನೋಡ್ತಿದ್ದಾರೆ. ವಿರಾಟ್ ಕ್ರಿಶ್ ಅಂದ. ಇವರಿಗೋಸ್ಕರನೇ ಆ ಸೀರೆಗಳನ್ನ ಡಿಸೈನ್ ಮಾಡ್ತಿದ್ದಾಳೆ. ಅವಳಿಗೆ ಹರ್ಷ ಮತ್ತು ಪವಿತ್ರ ಹೆಲ್ಪ್ ಮಾಡ್ತಿದ್ದಾರೆ. ಈ ಬಿಲ್ಡಿಂಗ್ ಕೂಡ ಅವಳದೇ. ಮನೆಯವ್ರಿಗೆ ಗೊತ್ತಾಗದಾಗ ರನ್ ಮಾಡ್ತಿದ್ದಾಳೆ. ಅವಳ ಅಜ್ಜಿ ಆಸ್ತಿಯನ್ನು ಕೂಡ ಸ್ಪಂದನ ಹೆಸರಿಗೆ ಬರೆದಿದ್ದಾರೆ. ಆದರೆ ಮನೆಯವ್ರಿಗೆ ಗೊತ್ತಿಲ್ಲ. ಅದರಿಂದ ಬರೋ ಇನ್ಕಮ್ನಿಂದ ಇದನ್ನು ನಡೆಸ್ತಿದ್ದಾಳೆ. ಅದು ಸಾಲದೆ ಈ ಸೀರೆ ಡಿಸೈನ್ ಮಾಡ್ತಿದ್ದಾಳೆ ಅಂದ ಕ್ರಿಶ್. ಇದು ನಿನಗೆ ಯಾವಾಗ ಗೊತ್ತಾಯಿತು ಅಂತ ಕೇಳಿದ ಕಾರ್ತಿಕ್. ಆ ದಿನ ಗಲಾಟೆ ಆಯ್ತಲ್ಲ, ಆವಾಗ ಎನ್ಕ್ವೈರಿ ಮಾಡಿದ್ವಿ ಅಂದ ವಂಶಿ. ಸರಸ್ವತಿ ನಿಲಯ ಅಂದರೆ ಅವಳ ಅಮ್ಮನ ಹೆಸರಲ್ವಾ ಅಂತ ಕೇಳಿದ್ರು ಸ್ಮಿತಾ. ಅವಳಿಗೆ ಒಂದು ನೆಲೆ ಇಲ್ಲ ಕ್ರಿಶ್, ಅಂಥದ್ರಲ್ಲಿ ಇಷ್ಟೊಂದು ಮಕ್ಕಳನ್ನ ನೋಡ್ಕೊಳ್ತಿದ್ದಾಳೆ. ಇವ್ರನ್ನ ನೋಡ್ಕೊಳ್ಳೋಕೆ 10 ಜನ ಕೆಲಸಗಾರರಿದ್ದಾರೆ ಅಂದು ಸ್ಮಿತಾ. ಇದನ್ನು ಮನೆಯವ್ರಿಗೆ ಗೊತ್ತಾಗದಾಗ ಮೇಂಟೈನ್ ಮಾಡೋಕೆ ತುಂಬ ಟ್ರೈ ಮಾಡ್ತಿದ್ದಾಳೆ. ಇದರ ಮೇನ್ ಡಾಕ್ಯುಮೆಂಟ್ಸ್ ಕ್ರಿಶ್ ತರಿಸ್ಕೊಟ್ಟ. ಅದನ್ನು ಸ್ಪಂದನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ತಾ. ಹಾಗೆ ಇದನ್ನು ಅವರಿಗೆ ಗೊತ್ತಾಗದಾಗ ಕಾಪಾಡ್ಕೊಂಡು ಬಂದಿದ್ದಾಳೆ. ಈ ಜಾಗ ಒಂದೇ ಆಲ್ಮೋಸ್ಟ್ 10 ಕೋಟಿ ಬೆಲೆ ಬಾಳುತ್ತೆ. ಯಾವತ್ತೋ ಸ್ವಾಹ ಮಾಡ್ತಿದ್ದ ಗೋಪಾಲ್ ಅಂದ ವಂಶಿ ಕೋಪದಿಂದ. ಕ್ರಿಶ್ ಸೈಲೆಂಟಾಗಿ ನೋಡ್ತಿದ್ದಾನೆ. ಸೀರೆ ಡಿಸೈನಿಂದ ಬಂದ ಅಮೌಂಟ್, ATMನಿಂದ ಡ್ರಾ ಮಾಡಿದ ಅಮೌಂಟ್ ಎಲ್ಲವನ್ನ ಅಲ್ಲಿ ಕೊಟ್ಟಾಯಿತು. ಕ್ರಿಶ್, ನಾವೇನಾದರೂ ಹೆಲ್ಪ್ ಮಾಡಬಾರ್ದಾ? ಅವಳು ಇಷ್ಟೊಂದು ಕಷ್ಟಪಡ್ತಿದ್ದಾಳೆ ಅಂದ್ಲು ಸ್ಮಿತಾ. ಅವ್ನು ಸುಮ್ಮನೆ ಇರ್ತಾನಾ ಅಂತ ಅಂದ್ಕೊಂಡ್ಯಾ ಅಂತ ಕೇಳ್ದ ವಿರಾಟ್. ಸ್ಪಂದನ ಅವ್ರಿಗೆಲ್ರಿಗೂ ಬಾಯ್ ಹೇಳಿ ರಿಟರ್ನ್ ಆದರು. ಸ್ಪಂದನ ಹರ್ಷನ ಜೊತೆ, ಅಣ್ಣ ಇಷ್ಟು ದಿನ ಅಂದರೆ ಪವಿ ಮತ್ತು ನಾನು ಬಂದ್ವಿ, ಇನ್ಮೇಲೆ ಪವಿ ವಿರಾಟನ ಜೊತೆ ಬರ್ತಾಳೆ. ನಂಗೊಂದು ಬೈಕ್ ಬೇಕು, ಸ್ಯಾಲ್ರಿಯಲ್ಲಿ 2 ಲಕ್ಷ ಆಗೇ ಇದೆ, ನಂಗೆ ಬೈಕ್ ಬೇಕು ಅಂದ್ಲು. ಹರ್ಷ ಆಶ್ಚರ್ಯವಾಗಿ, ಏನು ಮಾತಾಡ್ತೀಯ ಸ್ಪಂದನ? ಹೌದಣ್ಣ, ಪವಿ ಬೈಕ್ ಯೂಸ್ ಮಾಡ್ಕೋಬಹುದು, ಆದರೆ ಬೇಡ. ಯಾಕೆ ಬೇಡ ಅಂತ ನಿಮ್ಗೆ ಗೊತ್ತು. ನನಗೋಸ್ಕರ ಪವಿ ಸಪ್ರೇಟಾಗಿ ಬರೋದು ನನಗೆ ಇಷ್ಟ ಇಲ್ಲ. ಅವರಿಬ್ಬರು ಗಂಡ ಹೆಂಡತಿ ಜೊತೆಯಲ್ಲಿ ಬರ್ತಾರೆ. ನೀನು ಪ್ರಾಜೆಕ್ಟ್ ಹೆಡ್, ನೀನು ಕಾರ್ನಲ್ಲಿ ಬರ್ತೀಯ. ಪ್ಲೀಸ್ ಅಣ್ಣ, ಬೈಕ್ ಕೊಡಿಸು. ಅದಲ್ಲದೆ ಬೈಕ್ ತೊಗೋಬೇಕು ಅನ್ನೋದು ನನ್ನ ಆಸೆ, ಪ್ಲೀಸ್ ಅಂದ್ಲು. ನಾವು ಕಾರ್ನಲ್ಲಿ ಬಂದರೆ ನೀನು ಫ್ಲೈಟ್ನಲ್ಲಿ ಹೋಗ್ಬೇಕು ಗೊತ್ತಾ ಅಂದ ಹರ್ಷ. ಅಣ್ಣ ಅಂತ ಗಟ್ಟಿಯಾಗಿ ಕೂಗಿದ್ಲು. ಕ್ರಿಶ್ ಸರ್ ಗೊತ್ತಾದ್ರಷ್ಟೇ. ಬೇಡ ಅಂದ ಹರ್ಷ. ನನಗೆ ಬೇಕು, ನಾನು ಬೈಕ್ನಲ್ಲೇ ಬರ್ತೀನಿ ಅಂದ್ಲು ಸ್ಪಂದನ. ಡ್ರೈವರ್ಗೆ ಒಂದು ಅಡ್ರೆಸ್ ಹೇಳ್ದ ಹರ್ಷ. ಇದೆಲ್ಲವನ್ನು ಕ್ರಿಶ್ ಕೇಳ್ತಿದ್ದ. ಕಾಲ್ ಕಟ್ ಆಗೋ ಟೈಮ್ನಲ್ಲಿ ಇವರಿಬ್ಬರು ಡಿಸ್ಕಷನ್ ನಡೀತು. ಹೋಗಿ ಅಂತ ವಂಶಿ ಡ್ರೈವರ್ಗೆ ಮೆಸೇಜ್ ಮಾಡ್ದ. ಕಾಲ್ ಕಟ್ ಮಾಡಬೇಡ ಅಂತ ಕೂಡ ಮೆಸೇಜ್ ಮಾಡ್ದ. ಸ್ಪಂದನ, ನೀನು ಮಾಡ್ತಿರೋ ತಪ್ಪು, ನನಗಿದಿಷ್ಟ ಇಲ್ಲ, ಆದರೆ ನೀನು ಬೇಸರ ಪಡ್ಕೋಬಾರ್ದು ಅಂತ ಬರ್ತಿದ್ದೀನಿ. ಸರ್ಗೆ ಏನು ಹೇಳೋದು ಅಂದ. ಸ್ಪಂದನ ಸೈಲೆಂಟಾಗಿ ಕೂತಿದ್ಲು. ಏನಂತ ಹೇಳು ಸ್ಪಂದನ ಅಂದ ಹರ್ಷ. ಏನು ಹೇಳೋಕೆ ಹೇಳ್ತೀಯ ಅಣ್ಣ ಅಂದ್ಲು. ಏನಮ್ಮ ಆಗಿ ಮಾತಾಡ್ತಿ ಅಂದ ಹರ್ಷ. ಬೇಸರದಿಂದ ನಕ್ಕದ್ಲು. ಮೊದಲು ನಿನ್ನ ಮೈಂಡ್ಸೆಟ್ ಬದಲಾಯಿಸ್ಕೋ ಸ್ಪಂದನ ಅಂದ ಹರ್ಷ. ಬದಲಾಗಬೇಕಾಗಿರೋದು ನನ್ನ ಮೈಂಡ್ಸೆಟ್ ಎಲ್ಲ ನನ್ನ ಹಣೆ ಬರಹ, ಅದು ಎಂದಿಗೂ ಬದಲಾಗಲ್ಲ. ಒಂದು ಕ್ಷಣ ಸಂತೋಷವಾಗಿದ್ದೀನಿ ಅಂದ್ಕೊಳ್ಳೋ ಅಷ್ಟರಲ್ಲಿ ಮರುಕ್ಷಣ ಕಷ್ಟಗಳು ನನ್ನನ್ನು ಚುಚ್ಚೋಕೆ ಬರುತ್ತೆ. ಸಂತೋಷಕ್ಕೆ ಅಭ್ಯಾಸ ಬಿದ್ದುಬಿಟ್ರೆ ಕಷ್ಟಗಳು ಎದುರಿಸೋಕ್ಕಾಗಲ್ಲ ಅಣ್ಣ, ವೀಕ್ ಆಗಿಬಿಡ್ತೀನಿ ಅನ್ನೋ ಭಯ ಅಂದ್ಲು. ಕ್ರಿಶ್ ಸರ್ ಬಗ್ಗೆ ಗೊತ್ತಿದ್ದು ಹೀಗೆ ಮಾತಾಡ್ತಿದ್ಯಾ ಅಂದ ಹರ್ಷ. ಬೇಡ ಅಣ್ಣ, ನನ್ನ ಹೀಗೆ ಇರೋಕೆ ಬಿಡು. ನನ್ನ ಜೊತೆ ಅವ್ರು ಇರೋಕ್ಕಾಗಲ್ಲ, ನಾನು ಅವ್ರಿಗೆ ಸೂಟ್ ಆಗಲ್ಲ. ಹಿ ಡಿಸರ್ವ್ ಮೋರ್. ತುಂಬ ಒಳ್ಳೆಯವರಣ್ಣ, ನಾನು ಅವ್ರಿಗೆ ಬೇಡ ಅಂದ್ಲು. ಸರ್ ನಿನ್ನ ಬಿಡ್ತಾರಾ ಸ್ಪಂದನ ಅಂದ್ಲು ಪವಿತ್ರ. ಸೈಲೆಂಟಾಗಿ ನೋಡಿದ್ಲು. ಹೇಳು ಅಂದ್ಲು ಪವಿತ್ರ. ನಾನೇ ದೂರ ಹೋದರೆ ಮುಗೀತಲ್ವ, ಅವ್ರಿಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂದ್ಲು ಸ್ಪಂದನ. ನಿಂಗಿಂತ ಒಳ್ಳೆ ಹುಡುಗಿ ಸಿಗ್ತಾಳಾ ಅಂತ ಕೇಳಿದ್ಲು ಪವಿತ್ರ. ನಾನು ಒಳ್ಳೆಯವಳ? ಅಂಗಡಿಯಲ್ಲಿ ಬೊಂಬೆಯನ್ನು ಹರಾಜು ಹಾಕಿದಾಗ ಮಾರಾಟ ಆದವಳು ನಾನು ಒಳ್ಳೆಯವಳ? ಡ್ಯಾನ್ಸ್ ಹೆಸರಲ್ಲಿ ನನ್ನ ಹತ್ರ ಬೊಂಬೆ ಆಟ ಆಡಿಸಿದ್ರು ಒಳ್ಳೆಯವಳ ನಾನು? ನನ್ನಲ್ಲಿ ಪವಿತ್ರತೆ ಅನ್ನೋದೇ ಇಲ್ಲ ಪವಿ. ನಿನ್ನ ಹೆಸರಲ್ಲಿರೋ ಪವಿತ್ರತೆ ನನ್ನ ಜೀವನದಲ್ಲಿ ಇಲ್ಲ ಅಂದ್ಲು ಸ್ಪಂದನ. ಹರ್ಷ ಸ್ಪಂದನ ತಲೆಯನ್ನು ಎದೆಗೆ ಅಪ್ಕೊಂಡು, ತಪ್ಪಾಗಿ ಥಿಂಕ್ ಮಾಡ್ತಿದ್ಯಾ ಸ್ಪಂದನ? ನಿಂಗಿಂತ ಪವಿತ್ರವಾಗಿ ಯಾರಿದ್ದಾರೆ ಹೇಳು? ನಿನ್ನನ್ನು ನೀನು ಕಾಪಾಡ್ಕೊಳ್ಳೋಕೆ ಎಷ್ಟು ಕಷ್ಟಪಟ್ಟಿದ್ದಿ ತಾಯಿ, ಎಷ್ಟು ಸಾರಿ
ಸಾಯೋವರೆಗೂ ಹೋಗಿ ಬಂದಿದ್ಯಾ. ಪವಿತ್ರತೆ ಹುಟ್ಟಿನಲ್ಲಿರಲ್ಲ, ಮನಸ್ಸಿನಲ್ಲಿರುತ್ತೆ. ಮನಸ್ಸಿನಷ್ಟು ಪವಿತ್ರವಾದದ್ದು ಯಾವುದೂ ಇಲ್ಲ. ಆ ಮನೆಯಲ್ಲಿ ನೀನು ಹುಟ್ಟಿದ್ದೆ ನೀನು ಮಾಡಿದ ತಪ್ಪು ಅಂತ ನೀನು ಅಂದ್ಕೊಂಡ್ರೆ ಅದು ನಿನ್ನ ತಪ್ಪಲ್ಲ ಅಲ್ವಾ. ಯಾಕೆ ಹೀಗೆಲ್ಲ ಥಿಂಕ್ ಮಾಡ್ತಿ? ಕ್ರಿಸ್ ಸರ್ ನೋಡಿದ ಮೇಲೂ ನೀನು ಹೀಗೆ ಥಿಂಕ್ ಮಾಡ್ತಿದ್ಯಾ ಅಂದ ಹರ್ಷ. ಅವ್ರನ್ನ ನೋಡಿದ್ದಕ್ಕೆ ಹೀಗೆ ಹೇಳ್ತಿದ್ದೀನಣ್ಣ ಅಂದ್ಲು ಸ್ಪಂದನ. ನಿನಗೆ ಸ್ವಲ್ಪ ಟೈಮ್ ಬೇಕು ಸ್ಪಂದನ, ನೀನೇ ಬದಲಾಗ್ತೀಯಾ ಅಂದ ಹರ್ಷ. ಬೇಡಣ್ಣ ಪ್ಲೀಸ್ ಆಗ ಅನ್ಕೋಬೇಡ, ಎಲ್ಲ ಅವರಿಗೆ ಹತ್ರವಾಗ್ಬಿಡ್ತೀನೋ ಅಂತ ಈಗಲೇ ಭಯ ಆಗ್ತಿದೆ, ನೀನು ಇನ್ನೂ ಹೆದರಿಸ್ಬೇಡ ಅಂದ್ಲು ಸ್ಪಂದನ. ಕ್ರಿಸ್ ಜೊತೆ ಎಲ್ಲರೂ ಇದನ್ನು ಕೇಳಿಸ್ಕೊಂಡ್ರು. ಎಲ್ಲರೂ ಸೈಲೆಂಟ್ ಆಗಿಬಿಟ್ರು. ಹರ್ಷ ಹೇಳಿದ ಅಡ್ರೆಸ್ ಬಂತು. ರೀಚ್ ಆದ್ವಿ ಅಂತ ಡ್ರೈವರ್ ಹೇಳ್ದ. ಕೆಳಗಿಳಿದು ಒಳಗಡೆ ಹೋಗಿ ಬೈಕ್ ಸೆಲೆಕ್ಟ್ ಮಾಡಿಕೊಂಡು ಹಿಂದೆ ತಿರುಗಿದ್ರು. ಕ್ರಿಶ್ ಕೈಗಳು ಕಟ್ಕೊಂಡು ಗೋಡೆ ಹೊರಗೆ ನಿಂತಿದ್ದ. ಒಂದು ಕ್ಷಣ ಬೆಚ್ಚಿಬಿದ್ರು. ಸ್ಪಂದನ ಶಾಕ್ ಆಗಿ ನಿಂತ್ಬಿಟ್ಲು. ಕಾರ್ತಿಕ್ ಹೋಗಿ ಬೈಕ್ ಮನೆಗೆ ಡೆಲಿವರಿ ಮಾಡೋಕೆ ಹೇಳ್ದ. ಸ್ಪಂದನ ಅರ್ಶನಿಗೆ ಕಾರ್ಡ್ ಕೊಟ್ಟು ಕ್ರಿಶ್ ಖಾರವಾಗಿ ನೋಡ್ದ. ಬೆನ್ನಲ್ಲಿ ನಡುಕ ಹೊಡ್ತು. ಆದರೂ ಕಂಟ್ರೋಲ್ ಮಾಡ್ಕೊಂಡು ಮುಂದೆ ಹೋಗೋದಕ್ಕೆ ನೋಡಿದ್ರು ಹೆಜ್ಜೆ ಹೋಗ್ತಾ ಇಲ್ಲ. ಹರ್ಷ ಬೇಡ ಅಂತಿದ್ರು ಕೇಳಲಿಲ್ಲ. ಕಾರ್ತಿಕ್ ಹತ್ರ ಹೋಗೋಣ ಅಂತ ಕರೆದ್ಲು. ಆದರೆ ಮಾತು ಹೊರಗಡೆ ಬರಬೇಕಲ್ವಾ. ಹರ್ಷನ ನೋಡಿ ಕ್ರಿಶ್ ಇಲ್ಲೇ ಇದ್ದಾನೆ ಹರ್ಷ, ನೋಡು ಒಮ್ಮೆ ಹೇಗಿದ್ದಾನೆ ಅಂತ. ಕಾರ್ತಿಕ್ ಹೇಳಿದಕ್ಕೆ ಹರ್ಷ ಎದ್ರಿ, ನೀನು ಬಾ ಮೊದಲು ಅಂತ ಎಳ್ಕೊಂಡು ಹೋಗಿ ಕಾರ್ನಲ್ಲಿ ಕೂರಿಸ್ದ. ಪವಿತ್ರ ಕೂಡ ಹೋದ್ಲು. ಮೂವರು ಮನೆಗೆ ಹೊರಟ್ರು. ಕಾರ್ತಿಕ್ ಎಲ್ಲವನ್ನ ಫಿನಿಶ್ ಮಾಡ್ದ. ಇವರಿಂದ ಗಡಿ ಅವರು ಹೋದರು. ಸ್ಪಂದನ ಹಠವಾಗಿ ಏನೋ ಅಂದ್ಕೊಂಡ್ಲು. ಆದರೆ ಕೃಷ್ಣ ಹೀಗೆ ಫೇಸ್ ಮಾಡಬೇಕಂತ ಅರ್ಥ ಆಗ್ತಿಲ್ಲ. ಬೈಕ್ ತೊಗೊಂಡು ಮನೆಗೆ ಹೋಗಿ ಏನೋ ಮಾಡೋಣ ಅಂದ್ಕೊಂಡ್ಲು. ಆದರೆ ಅಲ್ಲಿ ಬರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ನಡುಗೆ ಹೋದ್ಲು. ಹರ್ಷ ಕ್ರಿಶ್ ಕಾಲ್ ಕನೆಕ್ಟ್ ಮಾಡ್ದ. ಹರ್ಷನಿಗೆ ನಗು ಬಂತು ಸ್ಪಂದನಳನ್ನ ನೋಡಿ. ಆಗಲೇ ಹೇಳಿದೆ ಅಲ್ವಾ ಬೇಡ ಅಂತ, ಕೇಳಿದೆ ಮಾಡಬೇಕಾದ್ನೆಲ್ಲ ಮಾಡಿ ಈಗ ನಡ್ತಾ ಕೂತ್ರೆ ಹೇಗೆ ಅಂದ ಹರ್ಷ. ಮನೆಗೆ ತೊಗೊಂಡು ಹೋದ್ಮೇಲೆ ಏನೋ ಮಾಡೋಣ ಅಂದ್ಕೊಂಡಿದ್ದೆ, ಬರ್ತಾರೆ ಅಂತ ಅಂದ್ಕೊಳ್ಳಿಲ್ಲ ಅಂದ್ಲು. ಮಾತಾಡೋ ಬಡಾಯಿಸ್ತಿದೆ. ಗಂಟ್ಲಲ್ಲಿ ನಡುಕ. ಇಷ್ಟೊಂದು ಎದುರೋಳು ಯಾಕೆ ಮಾಡಬೇಕಿತ್ತು? ನೀನು ಮಾಡಿದ್ದಲ್ದೆ ನನ್ನ ಸಿಕ್ಕಾಕಿಸ್ತೆ ಅಂದ ಹರ್ಷ. ಅಣ್ಣ ನಮ್ಮ ಮನೆಗೆ ಹೋಗೋಣ ಇವತ್ತು ಅಂದು ಸ್ಪಂದನ. ನಮ್ಮನೆಯಾ? ಅದು ಇನ್ನೂ ಇದೆಯಾ? ಯಾವತ್ತೋ ಖಾಲಿ ಆಯ್ತಲ್ಲ ನಿನ್ನ ಗಂಡನ ಪುಣ್ಯದಿಂದ ಅಂದ ಹರ್ಷ. ಪವಿತ್ರ ಸೈಲೆಂಟ್ ಆಗಿದ್ಲು. ಏನೇ ಪವಿ ಅಂದ ಹರ್ಷ. ಸರ್ ಗೊತ್ತಾಗದೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ದು ಯಾಕೆ ಹೋದವು ಅಂತ ಇಷ್ಟೊಂದು ಕಣ್ಣಿಟ್ಟು ನೋಡ್ತಾರೆ ಇವಾಗ ಅಂದ್ಲು ಪವಿತ್ರ. ಹಾಗನ್ಬೇಡ ಅಂದ್ಲು ಸ್ಪಂದನ ಕೋಪವಾಗಿ. ಇಷ್ಟ ಇಲ್ಲ ಅಂದ್ಯಲ್ಲ ಅಂದ್ಲು ಪವಿತ್ರ. ನಾನು ಹಾಗೆ ಹೇಳಿಲ್ಲ, ಒಂದು ವೇಳೆ ಹೇಳಿದ್ರು ಹಾಗನ್ಬೇಡ, ಕೊಂದುಬಿಡ್ತೀನಿ. ಕೃಷ್ಣನ ಕಣ್ಣುಗಳು ನನ್ನ ಕಂದ ಅವರು ಅಂದ್ಲು ಉದ್ವೇಗದಿಂದ. ಕಾಲ್ನಲ್ಲಿದ್ದ ಕೃಷ್ಣ ನಗು ಬಂತು. ಕನ್ನಯ್ಯನ? ಓಹೋ ಇದೊಂದಿದೆಯಾ ನಿನ್ನ ಕನ್ನಯ್ಯನಿಗೆ ಗೊತ್ತಾ ಈ ವಿಷಯ ಅಂದ್ಲು. ಕೋಪರಿಂದ ನೋಡಿದ್ಲು. ಕಣ್ಣು ದೊಡ್ಡದು ಮಾಡ್ಕೊಂಡು ನೋಡಿದಲ್ಲ. ಗೊತ್ತಿಲ್ವಾ ಹೇಳು ಅಂದ್ಲು. ಹ್ಞೂ ಅಂದ್ಲು. ಈ ಜನ್ಮದಲ್ಲಿ ಹೇಳ್ತೀಯಾ ಅಂತ ಕೇಳಿದ್ಲು. ಸೈಲೆಂಟ್ ಆಗಿಬಿಟ್ಲು. ಹೌದು, ಈಗ ಮನೆಗೆ ಹೋಗ್ತಿದ್ದೀವಲ್ಲ, ನಾಳೆ ಪ್ರಾಣದೊಡನೆ ಹೊರಗಡೆ ಬರ್ತೀವಾ ಅಂತ ಕೇಳಿದ್ಲು ಪವಿತ್ರ. ಎದೆ ಬಡಿತ ಈಗಷ್ಟೇ ಕಮ್ಮಿ ಆಯಿತು, ನೀನು ಮತ್ತೆ ಜಾಸ್ತಿ ಮಾಡಬೇಡ ಅಂದ್ಲು. ಸ್ಪಂದನ ಸರ್ ಗೊತ್ತಾಗದೆ ನೀನು ಏನು ಮಾಡೋಕ್ಕಾಗಲ್ಲ ಕಣೆ, ನೀನು ತಗೊಳ್ಳೋ ಉಸಿರು ಕೂಡ ಅವರು ಪರ್ಮಿಷನ್ ತೊಗೊಳ್ತಿದ್ದೆ, ನೀನು ಅರ್ಥ ಮಾಡ್ಕೊಳ್ತಿಲ್ಲ ಅಂದ ಹರ್ಷ. ಸ್ಪಂದನ ಸೈಲೆಂಟಾಗಿ ಕಣ್ಣು ಮುಚ್ಚಿ ಸೀಟಿಗೆ ತಲೆ ಒರಗಿಸಿದ್ಲು. ಸ್ಪಂದನ ಪೊಸಿಷನ್ ಮೊಬೈಲ್ನಲ್ಲಿ ಕೃಷಿಗೆ ತೋರಿಸಿ ಕಾಲ್ ಕಟ್ ಮಾಡ್ದೆ ಹರ್ಷ. ಮನೆಗೆ ತಲುಪಿದ ತಕ್ಷಣ ಸ್ಪಂದನ ಫಾಸ್ಟಾಗಿ ರೂಮ್ಗೆ ಹೊರಟೋದ್ಲು. ಹರ್ಷ ನಕ್ಕೊಂಡು ರೂಮ್ಗೆ ಹೋದ. ಹರ್ಷ ಪವಿತ್ರ ಫ್ರೆಶ್ ಆಗಿ ಬಂದು ಕೂತರು. ಸ್ಪಂದನ ಫ್ರೆಶ್ ಆಗಿ ಬಾಲ್ಕನಿಯಲ್ಲಿ ಕೂತಿದ್ದಾಳೆ. ಕ್ರಿಶ್ ಬಂದು ಡೈರೆಕ್ಟಾಗಿ ರೂಮ್ಗೆ ಹೋಗಿ ಸ್ಪಂದನಳನ್ನ ನೋಡ್ದ. ಬಾಲ್ಕನಿಯಲ್ಲಿ ಹತ್ತಿತ್ತ ಓಡಾಡ್ತಿದ್ದಾಳೆ. ಗಾಬರಿ ಆಗಿದ್ದಾಳೆ. ಟೆನ್ಷನಲ್ಲಿ ಕೈ ತಿರುಗಿಸ್ತಿದ್ದಾಳೆ. ಕ್ರಿಶ್ ಹೋಗಿ ಫ್ರೆಶ್ ಆಗಿ ಕೆಲಸದೊಳಗೆ ಕಾಲ್ ಮಾಡಿ ಕಾಫಿ ಕಳಿಸೋಕೆ ಹೇಳ್ದ. ಸ್ಪಂದನ ಮತ್ತು ಕ್ರಿಶ್ಗಾಗಿ ಕಾಫಿ ಬಂತು. ಡೋರ್ ಲಾಕ್ ಮಾಡಿ ಬಾಲ್ಕನಿಗೆ ಹೋಗಿ ಬಂಗಾರ ಕಾಫಿ ಅಂದ. ಸೈಲೆಂಟಾಗಿ ಕೂತಿದ್ಲು. ಕೈಗಳು ನಡಕ್ತಿದೆ. ನಡ್ಕೋ ಕೈಗಳಿಂದ ತೊಗೋಬೇಕು ಅಂದ್ಕೊಳ್ತಿರ್ಬೇಕಾದ್ರೆ ಕ್ರಿಶ್ ಕೈಲಿದ್ದ ಕಾಫಿನ ಟೇಬಲ್ ಮೇಲಿಟ್ಟು ಸ್ಪಂದನಳನ್ನ ಎತ್ಕೊಂಡು ತೊಡೆ ಮೇಲೆ ಕೂರಿಸ್ಕೊಂಡು ತಲೆಗೆ ಹಾಕಿದ ಕ್ಲಿಪ್ ತೆಗೆದು ಹೇರ್ ಲೂಸ್ ಮಾಡಿ ಟಾಪ್ ಒಳಗಡೆಯಿಂದ ಕೈ ನಡುವಿನ ಮೇಲೆ ಬೆನ್ನಿನ ಮೇಲಕ್ಕೆ ಹೋಗಿಸಿ ಸ್ಪಂದನ ಕಣ್ಣುಗಳು ನೋಡ್ತಾ ಟೆನ್ಷನ್ ತೊಗೋಬೇಡ, ನಿನ್ನ ಮೇಲೆ ನಾನು ಕೋಪ ತೋರ್ಸೋಕ್ಕಾಗಲ್ಲ, ರಿಲ್ಯಾಕ್ಸ್ ಅಂದ. ಕಾಫಿ ಕಪ್ ಕೈ ಕೊಡ್ತಾ. ತೊಡೆ ಮೇಲಿಂದ ಹೇಳೋಕೆ ಹೋದಾಗ ನಡು ಹಿಡಿದು ತಡ್ದ. ಬಿಗಿಯಾಗಿಬಿಟ್ಲು. ಮಾಮೂಲಿ ಆಗಿರಲಿಲ್ಲ ಹಿಡಿತ. ಸೈಲೆಂಟಾಗಿ ಕೂತಿದ್ಲು. ಕಾಫಿ ಕುಡಿ ಅಂದ. ಭಯದಿಂದಲೇ ಕುಡಿದ್ಲು. ನೀನು ಭಯ ಪಡ್ತಿದ್ಯಾ ಅಂದರೆ ನಿನಗೆ ಗೊತ್ತು ನೀನು ತಪ್ಪು ಮಾಡಿದ್ಯಾ ಅಂತ, ಆದರೆ ಮಾಡಿದೆ. ನನ್ನಿಂದ ದೂರ ಹೋಗ್ಬೇಕನ್ನೋ ಆಲೋಚನೆ ಬಿಟ್ಬಿಡು ಬಂಗಾರ. ನಿನ್ನಿಂದಾಗಲ್ಲ. ನನ್ನ ಕಣ್ಣು ಸನ್ನೆ ದಾಟಿ ಹೋಗೋಕ್ಕಾಗಲ್ಲ. ನಿನ್ನಿಷ್ಟಕ್ಕೆ ನೀನು ಬಿಟ್ಟಿದ್ದೀನಿ ಅಂದರೆ ನನ್ನಿಂದ ನೀನು ದೂರ ಹೋಗ್ತಿದ್ರೆ ನೋಡ್ತಾ ಸುಮ್ಮನಿರ್ತೀನಿ ಅಂತಲ್ಲ, ಬಲವಂತವಾಗಾದರೂ ನಿನಗೆ ನೋವು ಮಾಡಾದರೂ ನಿನ್ನ ನನ್ನ ಹತ್ರ ಇಟ್ಕೊಳ್ತೀನಿ. ಫುಲ್ ಬೇಸ್ ವಾಯ್ಸ್ನಲ್ಲಿ ಹೇಳ್ದ. ಗಂಭೀರವಾದ ಆ ವಾಯ್ಸ್ಗೆ ಬಿದ್ದು ಬೈಕಿ ಕೈಯಲ್ಲಿಟ್ಟ. ಒಂದು ಕಾರ್ಡ್ ಕೂಡ ಕೊಟ್ಟ. ಏನಿದು ಅನ್ನೋ ಹಾಗೆ ನೋಡಿದ್ಲು. ನಿನ್ನ ಪರ್ಸ್ನಲ್ ಅಕೌಂಟ್, ನನ್ನ ವೈಫ್ಗಾಗಿ ಓಪನ್ ಮಾಡಿದ ಅಕೌಂಟ್. ಪಾಸ್ವರ್ಡ್ ನಿನ್ನ ಬರ್ತ್ ಡೇ. ಇನ್ಮೇಲೆ ನೀನು ಯೂಸ್ ಮಾಡ್ಕೊ, ಪ್ರತಿಯೊಂದು ರೂಪಾಯಿ ಇದರಿಂದಲೇ ಮಾಡಬೇಕಂದ. ನಂಗೆ ಸ್ಯಾಲ್ರಿ ಬರುತ್ತೆ ಅದೇ ಸಾಕು, ನನಗೇನು ಖರ್ಚಿರುತ್ತೆ ಅಂದ್ಕೊಂಡ್ಲು ಮನಸ್ಸಿನಲ್ಲಿ. ನಿಂಗೆ ಸ್ಯಾಲ್ರಿ ಬಂದರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ, ನನಗೂ ನನ್ನ ವೈಫ್ಗೂ ಮಾತ್ರ ಸಂಬಂಧ ಅಂದ. ಆಶ್ಚರ್ಯವಾಗಿ ನೋಡಿದ್ಲು. ಹೇಳಿದೆ ಅಲ್ವಾ ನನಗೆ ಗೊತ್ತಾಗದೆ ಉಸಿರು ಕೂಡ ತೊಗೊಳಕ್ಕಾಗಲ್ಲ ಅಂತ ಸ್ಪಂದನ ಎದೆ ಮೇಲೆ ತಲೆ ಇಟ್ಕೊಂಡು ಕಷ್ಟಪಟ್ಟು ಮಾತುಗಳನ್ನ ಕೂಡಿಸ್ಕೊಂಡು ನಮ್ಮ ಬೈಕ್ನಲ್ಲಿ ಹೋಗ್ತೀನಿ, ವಿರಾಟ್ ಅಣ್ಣನ ಜೊತೆ ಹೋಗಿ ಬರ್ತಾಳೆ, ಹರ್ಷ ಅಣ್ಣ ತನ್ನ ಓನ್ ಗಾಡಿಯಲ್ಲಿ ಹೋಗ್ತಾನೆ ಅಂದ್ಲು.
ಪವಿ ಯಾಕೆ ವಿರಾಟ್ ಜೊತೆ ಹೋಗ್ತಾಳೆ ಅಂದ. ಅವರಿಬ್ಬರು ವೈಫ್ ಆ್ಯಂಡ್ ಹಸ್ಬೆಂಡ್, ನನಗೋಸ್ಕರ ಅವ್ರು ಯಾಕೆ ಸಪ್ರೇಟಾಗಿ ಹೋಗಬೇಕು ಅಂದು. ಕ್ರಿಶ್ ಕೈಗಳನ್ನ ಕಟ್ಕೊಂಡು ಮತ್ತೆ ನಾವೇನು ಅಂತ ಸೈಲೆಂಟ್ ಆಗಿಬಿಟ್ಲು. ನೋಡ್ದ ಸೈಲೆಂಟಾಗಿ. ನೀವು MD ಅಂದ್ಲು. ನೀನು MD ವೈಫ್ ಅಂದ. ಯಾರಾದರೂ ನೋಡಿದ್ರೆ ತಪ್ಪಾಗಿ ಅಂದ್ಕೊಳ್ತಾರೆ. ಯಾಕೆ ತಪ್ಪಾಗಿ ಅಂದ್ಕೊಳ್ತಾರೆ? ಕೃಷ್ಣ ಒಬ್ಬ ಹುಡುಗಿ ಜೊತೆ ಹೋಗ್ತಿದ್ದಾನೆ ಅಂದ್ಕೊಳ್ತಾರೆ. ಆ ಹುಡುಗಿ ಯಾರು, ನನಗೇನಾಗಬೇಕು ಅಂತ ಸೈಲೆಂಟಾಗಿ ನೋಡಿದ್ಲು. ಹೇಳಿದ್ಯಾ, ಹೇಳೋಕ್ಕಾಗಲ್ವಾ, ಆನ್ಸರ್ ಇಲ್ವಾ ಅಂದ. ಕಣ್ಣೀರು ಕಂಟ್ರೋಲ್ ಮಾಡ್ಕೊಳ್ತಿದ್ದಾಳೆ. ಬೇಡ ಬಂಗಾರ, ತುಂಬ ಕಂಟ್ರೋಲ್ನಲ್ಲಿದ್ದೀನಿ. ಕಣ್ಣಿಂದ ಒಂದು ಹನಿ ಹೊರಗಡೆ ಬಂದರೂ ಕಂಟ್ರೋಲ್ ತಪ್ಪಿಡ್ತೀನಿ. ಅವಳು ನಡುಕ್ತಾ ಕೂತಿದ್ಲು. ಕೈಯಲ್ಲಿ ಕಾಫಿ ಕಪ್ ಗಟ್ಟಿಯಾಗಿ ಹಿಡ್ಕೊಂಡ್ಲು. ಕಪ್ ಕಿತ್ಕೊಂಡು ಬೇಡ ಪ್ಲೀಸ್, ಭಯ ಆಗ್ತಿದೆ ಅಂದ್ಲು. ಗಟ್ಟಿಯಾಗಿ ಹಗ್ ಮಾಡ್ಕೊಂಡ್ಬಿಟ್ಟ. ಎರಡೂ ಕಡೆ ಕಾಲುಗಳ ಕೂತಿದ್ಲು. ಬೇಡ ಪ್ಲೀಸ್ ಅಂದ್ಲು ನಡುಕ್ತಾ. ನನ್ನನ್ನೇ ಹೊಡಿರಿ, ನಿಮ್ಮನ್ನು ನೀವು ನೋವು ಮಾಡ್ಕೋಬೇಡಿ, ಇನ್ನೆಂದು ಹೀಗೆ ಮಾಡಲ್ಲ ಅಂತ ಕ್ರಿಶ್ ಕೈ ತೊಗೊಂಡು ಕೆನ್ನೆಗೆ ಹೊಡ್ಕೊಂಡ್ಲು. ಕ್ರಿಶ್ ಕೈ ಎಳ್ಕೊಂಡು ನಾನು ನಿನ್ನ ಹೊಡೆಯೋದ ಬಂಗಾರ ಅಂತ ಕೆನ್ನೆ ಮೇಲೆ ಕಿಸ್ ಮಾಡ್ತಾ. ಡೋಂಟ್ ಕ್ರೈ ಅಮ್ಮು, ನನ್ನ ಬಂಗಾರ ಅಲ್ವಾ, ಹೇಳ್ಬಾರ್ದು ಅಂತ. ಹ್ಞೂ ಅಂದ್ಲು. ಹಣೆ ಮೇಲೆ, ಕೆನ್ನೆ ಮೇಲೆ, ಮೂಗು ಎಲ್ಲ ಕಡೆ ಕಿಸ್ ಮಾಡ್ದೆ. ಇಟ್ಸ್ ಓಕೆ ಬಂಗಾರ, ಇನ್ನೆಂದು ಹೀಗೆ ಮಾಡಬೇಡ, ಬೈಕ್ನಲ್ಲೇ ಹೋಗು, ನಿನ್ನಿಷ್ಟ. ಕ್ರಿಶ್ ತಲೆನೆರಡು ಕೈಗಳಲ್ಲಿ ಇಟ್ಕೊಂಡು ಮುಖ ಎಲ್ಲ ಕಿಸ್ ಮಾಡಿ ಅಳ್ತಾ, ನಿಮ್ಮ ಜೊತೆ ಬರ್ತೀನಿ, ಬೈಕ್ ಬೇಡ, ಓಕೆ ಅಳ್ಬೇಡ ಅಂತ ಕಣ್ಣೀರು ಒರೆಸ್ತಾ. ಕ್ರಿಶ್ ಕತ್ತಿನ ಸಂದಿಯಲ್ಲಿ ತಲೆ ಇಟ್ಕೊಂಡು ಬಿಕ್ತಾ ಕೂತಿದ್ಲು. ಕ್ರಿಶ್ ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಸಾಕು ಬಂಗಾರ ಗಟ್ಟಿಯಾಗಿ ಹಗ್ ಮಾಡ್ಕೊಂಡ್ಬಿಟ್ಲು. ಹಾಗೆ ಎತ್ಕೊಂಡು ಬೆಡ್ ಮೇಲೆ ಮಲಗಿಸ್ತಾ. ಸ್ಪಂದನ ಬಿಟ್ಟು ಹೇಳ್ತಿದ್ರೆ ಶರ್ಟ್ ಹಾಗೆ ಇಟ್ಕೊಂಡ್ಲು ಬಿಡಬೇಡ ಅಂತ. ಕ್ರಿಶ್ ಹಾಗೆ ಪಕ್ಕದಲ್ಲಿ ಮಲ್ಕೊಂಡ. ಎದೆಯಲ್ಲಿ ತಲೆ ಇಟ್ಕೊಂಡು ಮೇಲೆ ಕಾಲು ಕೈಗಳು ಹಾಕಿ ಕೋತಿ ಮರಿಯಂತೆ ಅಂಟ್ಕೊಂಡ್ಬಿಟ್ಲು. ಕ್ರಿಶ್ ಡೈರೆಕ್ಟ್ ಟಚ್ ಮಿಸ್ ಆಯ್ತೇನೋ, ನಿದ್ರೆ ರಭಸದಲ್ಲಿ ತಡ್ಕಾಡ್ತಿದ್ದಾಳೆ. ಕ್ರಿಶ್ ಮೇಲಕ್ಕೆ ಶರ್ಟ್ ತೆಗೆದ. ಹಾಗೆ ಬಿಕ್ತಾ ಮಲಗಿದ್ಲು. ನಿದ್ರೆ ಮಾಡಿದಾಳೆ ಅಂತ ಕನ್ಫರ್ಮ್ ಆದಮೇಲೆ ಎದ್ದು ನೀರು ಕುಡಿಸ್ದ. ನಿದ್ರೆಯಲ್ಲಿದ್ದರೆ ಗೊತ್ತಾಗಲ್ವಲ್ಲ, ಕ್ರಿಶ್ ಜೊತೆ ಇದ್ದರೆ ಡೀಪ್ ಸ್ಲೀಪ್ ಕೊಟ್ಟೋಗ್ತಾಳೆ ಸ್ಪಂದನ. ಇಷ್ಟೊಂದು ವರ್ಷ ಮಿಸ್ ಆದ ನಿದ್ರಾದೇವಿ ಈಗ ಆವರಿಸಿದಾಳೆ. ಅದಕ್ಕೆ ಕ್ರಿಶ್ ಅವಳನ್ನ ಎದೆಗೆ ಅಪ್ಕೊಂಡು ನಿದ್ರೆ ಮಾಡಿಸ್ತಾನೆ. ಈ ವಿಷಯ ಕ್ರಿಶ್ ಮದುವೆಗಿಂತ ಮುಂಚೆ ಕ್ಲೋರೋಫಾರ್ಮ್ ಕೊಟ್ಟಾಗಲೇ ಅರ್ಥ ಆಗಿತ್ತು. ಕ್ರಿಶ್ ಟಚ್ ಅದಕ್ಕೆ ಫಸ್ಟ್ ಟೈಮ್ ಕ್ರಿಶ್ ಎದೆ ಮೇಲೆ ಮಲಗಿಸ್ಕೊಂಡಾಗ ಗೊತ್ತೇ ಸ್ಪರ್ಶ ಅಂದ್ಕೊಂಡಿದ್ಲು ಸ್ಪಂದನ. ನಿದ್ರೆಯಲ್ಲಿ ಕ್ರಿಶ್ಗೆ ಕಿಸ್ ಮಾಡೋದು, ಹಗ್ ಮಾಡ್ಕೊಳ್ಳೋದು, ನಿದ್ರೆಯಲ್ಲಿ ಏನೇನೋ ಮಾತಾಡೋದು ಮಾಡ್ತಾಳೆ. ಅಳ್ತಾ ಮಲಗಿದ್ಲಲ್ಲ, ನಿದ್ರೆಯಲ್ಲಿ ಕನ್ನಯ್ಯ ಅಂತ ಗುಣಗಾಟ. ಕ್ರಿಶ್ ಸ್ಪಂದನ ಆ ರೀತಿ ಕರೆಯುವಾಗಲಿಲ್ಲ ಹಾಂ ಬಂಗಾರ ಅಂತ ಅಂತಾನೆ. ನೈಟ್ 9 ಗಂಟೆಗೆ ತುಂಬ ಕಷ್ಟಪಟ್ಟು ನಿದ್ರೆಯಿಂದ ಎಬ್ಬಿಸ್ತಾ. ಫ್ರೆಶ್ ಆಗಿ ಡಿನ್ನರ್ಗೆ ಬಂದರು. ಎಲ್ಲರೂ ನಾರ್ಮಲಾಗಿ ಮಾತಾಡ್ತಿದ್ರು. ಅಂಜಲಿ ಆಂಟಿ ಮಾರ್ನಿಂಗ್ 10 ಗಂಟೆಗೆ ಮುಹೂರ್ತ ಚೆನ್ನಾಗಿದೆ, ಆವಾಗಲೇ ಪೂಜೆ ಮಾಡಿ ತಾಳಿ ಬದಲಾಯಿಸ್ಬಿಡೋಣ ಅಂದರು. ಓಕೆ ಅಂದರು ಎಲ್ಲರೂ. ಡಿನ್ನರ್ ಫಿನಿಷ್ ಮಾಡಿ ರೂಮಿಗೆ ಬಂದು ಮೊಬೈಲ್ನಲ್ಲಿ ಗೇಮ್ ಆಡ್ತಾ ಕೂತಿದ್ಲು. ಕ್ರಿಶ್ ಸ್ಪಂದನಾಗ ರೂಮ್ನಲ್ಲಿ TV ಫಿಕ್ಸ್ ಮಾಡಿಸ್ತಾ. TV ಆನ್ ಮಾಡಿ ರಿಮೋಟ್ ಪಕ್ಕದಲ್ಲಿಟ್ಟ. ಎಲ್ಲ ಚಾನೆಲ್ಸ್ ಬದಲಾಯಿಸಿ ಸಾಂಗ್ಸ್ ಇಟ್ಕೊಂಡ್ಲು. ಸಾಂಗ್ಸ್ ಪ್ಲೇ ಆಗ್ತಿವೆ. ಕೇಳ್ತಾ ಮೊಬೈಲ್ನಲ್ಲಿ ಗೇಮ್ಸ್ ಆಡ್ತಿದ್ದಾಳೆ. ಕ್ರಿಶ್ ವರ್ಕ್ ಮಾಡ್ಕೊಳ್ತಿದ್ದಾನೆ. ಸ್ಪಂದನ ಕ್ರಿಶ್ನ ನೋಡಿ ಸೌಂಡ್ ಕಮ್ಮಿ ಮಾಡಿದ್ಲು. ಕ್ರಿಶ್ ರಿಮೋಟ್ ತೊಗೊಂಡು ಸೌಂಡ್ ಜಾಸ್ತಿ ಮಾಡಿ, ನನಗೋಸ್ಕರ ನೀನೀಗ ಮಾಡಬೇಡ ಬಂಗಾರ, ನಾನು ವರ್ಕ್ ಆಮೇಲೆ ಬೇಕಾದರೂ ಮಾಡ್ಕೊಳ್ತೀನಿ, ನಿಮ್ಗೆ ಡಿಸ್ಟರ್ಬೆನ್ಸ್ ಅಲ್ವಾ ಅನ್ನೋ ಹಾಗೆ ನೋಡ್ತಿದ್ಲು. ನನಗೇನು ಡಿಸ್ಟರ್ಬೆನ್ಸ್ ಇಲ್ಲ, ಸೈಲೆಂಟಾಗಿ ನೋಡ್ತಿದ್ಲು. ಎಲ್ಲ ಚಾನೆಲ್ಸ್ ಬದಲಾಯಿಸಿ ನೋಡ್ತಿದ್ದಾಳೆ. ಕ್ರಿಶ್ಗೆ ಅರ್ಥ ಆಯ್ತು ಏನು ನೋಡಬೇಕಂತ ಗೊತ್ತಾಗದಾಗ ಮಾಡ್ತಿದ್ದಾಳೆ ಅಂತ. ಆದರೆ ಏನೂ ಲೆಕ್ಕಿಸ್ಕೊಳ್ಳಿಲ್ಲ. 1 ಗಂಟೆ ನಂತರ ಕೃಷ್ಣ ನೋಡ್ತಾ ಕೂತಿದ್ಲು. ಸ್ವಲ್ಪ ಹೊತ್ತಿಗೆ ಬಂದು ಬೆಡ್ ಮೇಲೆ ಕೂತಿದ್ದು ಮೊಬೈಲ್ನಲ್ಲಿ ಗೇಮ್ ಆಡ್ತಾ. ಕ್ರಿಶ್ ಬಿಲ್ಡಿಂಗ್ ಪ್ಲ್ಯಾನ್ಸ್ ಇದ್ದರೆ ನೋಡ್ತಿದ್ದಾನೆ ಲ್ಯಾಪ್ಟಾಪ್ನಲ್ಲಿ. ಸ್ಪಂದನ ಕೂಡ ನೋಡ್ತಿದ್ದಾಳೆ. ಸ್ಪೀಡಾಗಿ ನೆಕ್ಸ್ಟ್ ಅಂತ ಪ್ರೆಸ್ ಮಾಡ್ತಿದ್ದಾನೆ. ಸೆಕೆಂಡ್ ಒಂದು ಚೇಂಜ್ ಮಾಡ್ತಿದ್ದಾನೆ. ಸ್ಪಂದನ 1 ನಿಮಿಷ ಅಂದ್ಲು. ಹೇಳಿ ಬಂಗಾರ ಅಂದ. ಇಲ್ಲಿಂದ ಬ್ಯಾಕ್ 4th ಪಿಕ್ಕಿಡಿ ಅಂದ್ಲು. ಈ ಪ್ಲ್ಯಾನ್ ಸ್ಟಾರ್ಟ್ ಆಗಿದೆಯಾ ಅಂತ ಕೇಳಿದ್ಲು. ಬೇರೆ ಕಂಪ್ನಿಯವ್ರದ್ದು ಜಸ್ಟ್ ಸ್ಯಾಂಪಲ್ಸ್ ಬಂದಿದೆ. ಈ ಪ್ಲ್ಯಾನ್ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಆದರೂ ನಾನು ಏನೋ ಮೀನಿಂಗ್ ಪಿಕ್ ಸರ್ಚ್ ಮಾಡ್ತಿದ್ದೀನಿ ಅಂದ. ಎಷ್ಟು ಫ್ಲೋರ್ಸ್ ಕಂಪ್ಲೀಟ್ ಆಗಿದೆ ಅಂತ ಕೇಳಿದ್ರು. 4 ಅಂದ. ಕೆಲವು ದಿನಗಳಲ್ಲಿ ಇದು ಕುಸಿದು ಬೀಳುತ್ತೆ ಅಂದ್ಲು. ಯಾಕೆ ಅಂದ. ಸೈಲೆಂಟಾಗಿ ಉಳಿದ್ಬಿಟ್ಲು. ಕ್ರಿಶ್ ಕೂಡ ದೊಡ್ಡದಾಗಿ ಲೆಕ್ಕಿಸ್ಕೊಳ್ಳಿಲ್ಲ. ಒಂದು ಅರ್ಜೆಂಟ್ ಮಿಸ್ಸಿಂಗ್ ಪಿಕ್ ಆಗಿ ಸರ್ಚ್ ಮಾಡ್ತಿದ್ದಾನೆ. ಏನೋ ಬಿಡು ಅಂತ ಸೈಲೆಂಟ್ ಆದ. ಸ್ಪಂದನ ಹೋಗಿ ಫ್ರೂಟ್ಸ್ ಕಟ್ ಮಾಡಿ ತಂದು ಕೊಟ್ಟು ತಿನ್ನುತ್ತಾ ವರ್ಕ್ ಮಾಡ್ಕೊಂಡ. ಸ್ಪಂದನ ಗೇಮ್ ಮಾಡ್ತಾ ನಿದ್ರೆ ಹೋದ್ಲು. ಕ್ರಿಶ್ ತುಂಬ ಹೊತ್ತು ವರ್ಕ್ ಮಾಡ್ಕೊಂಡು ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಸ್ಪಂದನ ಅಪ್ಕೊಂಡಿದ್ದೇ ಹೋದ. ಮಧ್ಯರಾತ್ರಿಯಲ್ಲಿ ನಾಯಿ ಬೊಗಳಿದ ಹಾಗೆ ಕ್ಷೀಣವಾಗಿ ಕೇಳಿಸ್ತು ಸ್ಪಂದನಾಗೆ. ಕ್ರಿಶ್ ಆವಾಗಲೇ ಮಲಗಿದ್ದ. ಸ್ಪಂದನ ತಟ್ಟನೆದ್ದು ಸ್ಪೈಕಿ ಅಂತ ಗಟ್ಟಿಯಾಗಿ ಕೂಗಿದ್ಲು. ಕ್ರಿಶ್ ತಟ್ಟನೆದ್ದು ಕೂತು ಸ್ಪಂದನ ಸ್ಪೈಕಿ ಸ್ಪೈಕಿ ಅಂತ ಕೂಗ್ತಾ ಬೆಡ್ ಇಳಿದು ಬೆಡ್ರೂಮ್ ಡೋರ್ ಓಪನ್ ಮಾಡಿ ಓಡಿದ್ಲು. ಕ್ರಿಶ್ ಪಕ್ಕದಲ್ಲಿದ್ದ ಶರ್ಟ್ ಹಾಕ್ಕೊಳ್ತಾ ಬಂಗಾರ ವೆಯ್ಟ್ ಅಂತ ಕೂಗ್ತಾ ಹೋದ. ಸ್ಪಂದನ ಕೂಗಿದ್ದು ಕೇಳಿ ಎಲ್ಲರೂ ಹೊರಗಡೆ ಬಂದುಬಿಟ್ರು. ಕ್ರಿಶ್ ಓಡಿ ಬಂದು ಸ್ಪಂದನ ಹಿಡ್ಕೊಂಡು ಬಂಗಾರ ವೆಯ್ಟ್ ಹೇಳೋದು ಕೇಳಂದ. ಸ್ಪಂದನ ಕ್ರಿಶ್ನ ತಳ್ಳಿ ಹೊರಗಡೆ ಫಾಸ್ಟಾಗಿ ಹೋದ್ಲು. ಹರ್ಷ ಹಿಂದ್ಗಡೆ ಹೋದ. ಸ್ಪಂದನ ಸ್ಪೈಕಿ ಇಲ್ಲಿಲ್ಲ ಅಂತ ಕೂಗ್ತಾ ಹೋದ. ಮೇನ್ ಗೇಟ್ ಹತ್ರ ಸೆಕ್ಯೂರಿಟಿ ಒಂದು ನಾಯಿ ಮರಿ ಓಡಾಡಿಸ್ತಿದ್ದಾನೆ. ಅದು ಬೊಗಳ್ತಿದೆ. ಸ್ಪಂದನ ಅದನ್ನು ನೋಡಿ ಸ್ಪೈಕಿ ಅಂತ ಕೂಗಿದ್ಲು. ಕ್ರಿಶ್ ಗೇಟ್ ಹತ್ರ ಇದ್ದ ಸೆಕ್ಯೂರಿಟಿ ನೋಡಿ ಜಾರ್ಜ್ ಅಂತ ಕೂಗ್ದ. ಹರ್ಷ ಒಂದು ಕಡೆ ಕ್ರಿಶ್ ಒಂದು ಕಡೆ ಹಿಡ್ಕೊಂಡ್ರು ಸ್ಪಂದನ ಅಣ್ಣ ಸ್ಪೈಕಿ ಅಂತ ಕೂಗಿದ್ಲು. ಜಾರ್ಜ್ ಗೇಟ್ ಓಪನ್ ಮಾಡ್ದ. ಆ ನಾಯಿ ಮರಿ ಸ್ಪಂದನ ಹತ್ರ ಓಡಿ ಬಂದು ಮೇಲೆ ಹಾರಿತು. ಸ್ಪಂದನ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಸ್ಪೈಕಿ ಅಂತ ಗಟ್ಟಿಯಾಗಿ ಹತ್ಬಿಟ್ಲು.
ಹರ್ಷ ಸ್ಪಂದನ ಹಿಡಿದು ಅಲ್ಲೇ ಕೆಳಗೆ ಕೂರಿಸಿ ಸ್ಪಂದನ ಚೆನ್ನಾಗಿದೆ ಅಳಬೇಡ, ಹೀಗಾಗ್ಬಿಟ್ಟಿದೆ ನೋಡು ಅಂದ್ಲು. ನೀನು ಹುಡ್ಕೊಂಡು ಬರೋಕ್ಕೆ ಟೈಮ್ ತೊಗೊಳ್ತು, ಅದಕ್ಕೆ ಹೀಗಾಗಿದೆ, ಸ್ನಾನ ಮಾಡಿಸಿದ್ರೆ ಸರಿ ಆಗುತ್ತೆ ಅಂದ. ಎತ್ಕೊಂಡು ಗಾರ್ಡನಲ್ಲಿರೋ ಟ್ಯಾಪ್ ಹತ್ರ ಹೋಗಿ ಸ್ನಾನ ಮಾಡಿಸಿದ್ರು. ಪವಿತ್ರ ಟವಲ್ ತಂದು ಒರೆಸಿದ್ಲು. ಮನೇಲಿ ಎಲ್ಲರೂ ಅವ್ರು ನೋಡ್ತಿದ್ದಾರೆ. ಸ್ಪಂದನ ಅಳುತ್ತಲೇ ಇದ್ದಾಳೆ. ಸ್ನಾನ ಮಾಡಿಸಿ ಒರೆಸಿದ ಮೇಲೆ ವಾವ್ ಅಂದ್ಕೊಂಡ್ರು. ಫುಲ್ ವೈಟ್ ಕಲರ್ನಲ್ಲಿದ್ದ ನಾಯಿ ಮರಿ. ಹರ್ಷ ಒಳಗಡೆ ಹೋಗಿ ರೈಸ್ ಕರ್ಡ್ ಮಿಕ್ಸ್ ಮಾಡ್ಕೊಂಡು ತಂದ. ಬೌಲ್ನಲ್ಲಿ ಇಟ್ಟರೆ ತಿನ್ನಲಿಲ್ಲ. ಸ್ಪಂದನ ತೊಡಿಯಲ್ಲಿ ಕೂತು ನಡುಕ್ತಿತ್ತು. ಸ್ಪಂದನ ಕೈಯಲ್ಲಿಟ್ಟು ತಿನ್ನಿಸಿದ್ಲು. ತಿಂದು ಹಾಗೆ ಮಲ್ಕೊಳ್ತು. ಹರ್ಷ ಸ್ಪೈಕಿನ ಕೈಗೆ ತೊಗೊಂಡು ಅದು ಮಲಗಿದೆ, ನೀನು ಹೋಗಿ ಸ್ನಾನ ಮಾಡು, ನೋಡಿ ಹೇಗಿದೆಯಾ ಅಂದ. ಅದಿಷ್ಟೊಂದು ದೂರ ಬಂತಣ್ಣ ಅಂತತ್ಲು. ಸರಿ ಬಂತಲ್ವಾ, ನೀನು ಅಳಬೇಡ ಅಂತ ಪವಿತ್ರ ನೋಡಿ ಸ್ಪಂದನ ಕರ್ಕೊಂಡು ಹೋಗು ಅಂದ. ಪವಿತ್ರ ಸ್ಪಂದನ ಕರ್ಕೊಂಡು ಹೋಗಿ ಸ್ನಾನ ಮಾಡು ಅಂತ ಹೇಳಿ ಕೆಳಗೆ ಬಂದ್ಲು. ಹರ್ಷ ಎಲ್ಲರನ್ನು ನೋಡಿ ಇದ್ರ ಹೆಸರು ಸ್ಪೈಕಿ. ಸ್ಪಂದನ ಸಾಕೋತಿದ್ಲು. ಸ್ಪಂದನ ಜೊತೆಯೇ ಇರ್ತಿತ್ತು. ಸ್ಪಂದನ ಬಂದಮೇಲೆ ಇದನ್ನು ಹೊರಗೆ ತಳ್ಳಿದ್ರು. ಎಷ್ಟೋ ಕಡೆ ಹುಡುಕ್ತೆ ಸಿಗಲಿಲ್ಲ. ಇವತ್ತು ಹೇಗೆ ಬಂತು? ಸಾರಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಎಲ್ಲಾದರೂ ಸೇರಿಸ್ತೀನಿ ಅಂದ ಹರ್ಷ. ಬೇಡ ಬೇಡ, ಸೂಪರ್ ಆಗಿದೆ, ನಮ್ಮ ಜೊತೆ ಇರುತ್ತೆ ಅಂದ್ಲು ಸ್ವಾತಿ. ಕೃಷ್ಣ ನೋಡ್ದ ಹರ್ಷ. ಕೃಷ್ಣಕ್ಕೂ ಒಳಗಡೆ ಹೋಗ್ತಾ ಕಾರ್ತಿಕ್ ಅದಕ್ಕೆ ಏನು ಬೇಕೋ ನೋಡು ಅಂದ. ಪವಿತ್ರ ಒಂದು ಬ್ಲ್ಯಾಂಕೆಟ್ ತಂದು ನೀಟಾಗಿ ಫೋಲ್ಡ್ ಮಾಡಿಕೊಟ್ಟು ಇವತ್ತು ನೈಟ್ ನನ್ನ ಹತ್ರ ಇರುತ್ತೆ, ನಾಳೆ ನೋಡೋಣ ನೀವು ಹೋಗಿ ಅಂದ ಹರ್ಷ. ಓಕೆ ಅಂತ ಹೋದರು ಎಲ್ಲರೂ. ಸ್ಪಂದನ ಸ್ನಾನ ಮಾಡುವವರ್ಗಡೆ ಬಂದು ಸ್ಪೈಕ್ಗೆ ಕೆಳಗೆ ಹೋಗ್ತಿರ್ಬೇಕಾದ್ರೆ ಕೃಷ್ ಹಿಡಿದು ತಡೆದು ಹರ್ಷಿನ ಹತ್ರ ಇದೆ ಬಂಗಾರ, ಮಾರ್ನಿಂಗ್ ಅದಕ್ಕೆ ಏನು ಬೇಕೋ ಎಲ್ಲ ಬರುತ್ತೆ, ಇವಾಗ ನೀನು ಮಲಗು ಅಂದ. ಸ್ಪೈಕಿಯನ್ನು ಇಲ್ಲೇ ಅಂತ ಗುಣಗ್ತಿದ್ರೆ ಸ್ಪಂದನ ಹತ್ರಕ್ಕೆ ತೊಗೊಂಡು ನಮ್ಮ ಜೊತೆ ನಮ್ಮ ಮನೆಯಲ್ಲೇ ಇರುತ್ತೆ, ನಾಳೆ ಅದಕ್ಕೆ ಬೇಕಿರೋ ಎಲ್ಲ ಥಿಂಗ್ಸ್ ಇರುತ್ತೆ, ಓಕೆನಾ ಅಂದ. ಕಣ್ ತುಂಬ ನೀರಿನಿಂದ ನೋಡಿ ಅದು ಅದು ಅಂತ ಬಿಕ್ತಿದ್ರೆ ಡೋರ್ ಲಾಕ್ ಮಾಡಿ ಸ್ಪಂದನ ಬೆಡ್ ಮೇಲೆ ಮಲಗಿಸಿ ಕ್ರಿಶ್ ಕೂಡ ಮಲಗಿ ಅವಳನ್ನ ಅಪ್ಕೊಂಡು ನಡೆದು ಹೋಗಿದ್ದು ಬಿಟ್ಟು ಬಿಡು ಬಂಗಾರ, ಈ ಕ್ಷಣದಿಂದ ಅದು ನಮ್ಮ ಜೊತೆ ಇರುತ್ತೆ ಅಂದ. ಸ್ಪಂದನ ಕೃಷ್ಣ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಬಿಕ್ಕುತ್ತಾ ನಿದ್ರೆ ಹೋದ್ಲು. ವಂಶಿ ನಿದ್ರೆ ಮಾಡದೆ ಸೋಫಾದಲ್ಲಿ ಕೂತು ಯೋಚನೆ ಮಾಡ್ತಿದ್ದಾನೆ. ಏನು ವಂಶಿ ಅಂದ ಕಾರ್ತಿಕ್. ಏನು ಇದು, ಹೌದು ಆ ಮುಖದೊಳು ಏನು ಮಾಡ್ತಿದ್ದಾಳೆ ಅಂದ ವಿರಾಟ್. ನಾನು ಹೇಳ್ತೀನಿ ಏನು ನಡೀತು ಅಂತ. ಕ್ರಿಶ್ ಮದುವೆ ಆದ 2ನೇ ದಿನ ಕಾಲ್ ಮಾಡಿದ್ಲು. ವಂಶಿ ಕಾಲ್ ರಿಸೀವ್ ಮಾಡಿ ಬೇಬಿ ನಾನೇ ನಿನ್ನ ಕಾಲ್ ಮಾಡಬೇಕು ಅಂದ್ಕೊಂಡು ಮೊಬೈಲ್ ಎತ್ತಿದೆ, ನೀನೇ ಕಾಲ್ ಮಾಡಿದೆ ಬೇಬಿ ಅಂದ. ಹೇಳಿ ಡಾರ್ಲಿಂಗ್, ಯಾಕೆ ಕಾಲ್ ಮಾಡ್ಬೇಕು ಅಂದ್ಕೊಂಡೆ ಅಂತ ಕೇಳಿದ್ಲು ಝೀವಗ್ನ. ನೀನು ನನ್ನ ಲಕ್ಕಿ ಚಾರ್ಮ್ ಬೇಬಿ, ಎಷ್ಟೋ ದಿನದಿಂದ ಟ್ರೈ ಮಾಡ್ತಿದ್ದು ಪ್ರಾಜೆಕ್ಟ್ ಇವಾಗ ಬಂತು, 6 months ಪ್ರಾಜೆಕ್ಟ್, ಬಟ್ 100 crores ಡೀಲ್. ಈ ಪ್ರಾಜೆಕ್ಟ್ ಮುಗಿದ ತಕ್ಷಣ ನಾವು ಮದುವೆ ಮಾಡ್ಕೊಳ್ಳೋಣ. ಈ ಪ್ರಾಜೆಕ್ಟ್ ನೀನು ನನ್ನ ಲೈಫಿಗೆ ಬಂದ ತಕ್ಷಣ ಸಿಕ್ಕಿದ್ದಕ್ಕೆ ಈ ಅಮೌಂಟ್ ಟೋಟಲ್ ನೀನು ಕೊಟ್ಬಿಡ್ತೀನಿ ಬೇಬಿ. ನಮ್ಮ ಅಕ್ಕ ಒಪ್ಪದಿದ್ರು ನಾವು ಮದುವೆ ಆಗೋಣ ಬೇಬಿ. ತುಂಬ ಹ್ಯಾಪಿಯಾಗಿದೆ ಗೊತ್ತಾ, ನಿನ್ನ ಜೊತೆ ಸೆಲೆಬ್ರೇಟ್ ಮಾಡ್ಕೋಬೇಕಂತಿದ್ದೆ, ಬಟ್ ಇವಾಗ ಬರೋಕ್ಕಾಗಲ್ಲ, ಬ್ಯುಸಿ ಆಗಿಬಿಟ್ಟಿದ್ದೀನಿ. ನಾನು ಇಲ್ದಿದ್ರು ನೀನು ಸೆಲೆಬ್ರೇಟ್ ಮಾಡ್ಕೋಬೇಕು ಬೇಬಿ. ಇವಾಗಲೇ ನಿನ್ನ ಅಕೌಂಟ್ಗೆ 10 ಲಕ್ಷ ಸೆಂಡ್ ಮಾಡ್ತಿದ್ದೀನಿ, ಹೋಗಿ ಫುಲ್ ಎಂಜಾಯ್ ಮಾಡಿ ಬೇಬಿ ಅಂದ. ಓಕೆ ಡಾರ್ಲಿಂಗ್ ಅಂತ ಹಣದ ಅಮಲಿನಲ್ಲಿ ಬಿದ್ದು ಕಾಲ್ ಕಟ್ ಮಾಡಿದ್ಲು. ಹಣ ಮುಗಿಯೋವರೆಗೂ ವಂಶಿ ಕಾಲ್ ಮಾಡಲಿಲ್ಲ. ಎಷ್ಟು ಜನರ ಜೊತೆ ತಿರುಗಿದ್ಲು ಈ ಒಂದು ವಾರದಲ್ಲಿ. ವಾರದ ನಂತರ ವಂಶಿ ಕಾಲ್ ಮಾಡಿ, ಏನು ಡಾರ್ಲಿಂಗ್ ನನ್ನ ಮರ್ತುಬಿಟ್ಯಾ, ಎಷ್ಟೇ ಬ್ಯುಸಿ ಆಗಿದ್ರು ಹೀಗೆ ಮಾಡೋದಾ, ನಾನು ನಿನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ ಡಾರ್ಲಿಂಗ್ ಅಂತ ಅಳು ಹತ್ತುಬಿಟ್ಲು. ವಂಶಿಗೆ ಉರಿದು ಹೋಯಿತು, ಆದರೆ ತಪ್ಪಲ್ಲ. ಬೇಬಿ ನಿಂಗೆ ಗೊತ್ತು ತಾನೇ ನಾನು ಬ್ಯುಸಿ ಆಗಿದ್ದೀನಿ ಅಂತ, ಇವಾಗ ಎಷ್ಟು ಫಾಸ್ಟಾಗಿ ವರ್ಕ್ ಮಾಡಿದ್ರೆ ನಮ್ಮ ಮದುವೆ ಅಷ್ಟು ಬೇಗ ಆಗುತ್ತೆ ಬೇಬಿ. ಆದರೂ ಬೋರ್ ಹೊಡೆದ್ರೆ ಶಾಪಿಂಗ್ ಹೋಗ್ಬೋದಲ್ವ ಬೇಬಿ ಅಂದ. ಎಲ್ಲಿಗೋದ್ರೂ ನೀನು ಪಕ್ಕದಲ್ಲಿ ಇದ್ದ ಹಾಗಿರಲ್ಲ ಅಲ್ವಾ ಡಾರ್ಲಿಂಗ್ ಅಂದ್ಲು. ಪ್ಲೀಸ್ ಬೇಬಿ ನೀನು ಯಾಕೆ ಫೀಲ್ ಆಗಬೇಡ, ಐ ಆಮ್ ಆಲ್ರೆಡಿ ಮಿಸ್ಸಿಂಗ್ ಯು ಅ ಲಾಟ್. ಹೀಗಂದರೆ ಪ್ರಾಜೆಕ್ಟ್ ಬಿಟ್ಬಿಡ್ತೀನಿ, ಹೋದರೆ ಹೋಗಲಿ 100 ಕೋಟಿ, ನಿಂಗಿಂತ 100 ಕೋಟಿ ನನಗೇನು ದೊಡ್ಡದಲ್ಲ ಅಂದ. ಇವಾಗ ನಾ ಗಂಟ್ರಲ್ಲಿ ಹಸಿ ಸೌತೆಕಾಯಿ ಸಿಕ್ಕಿದಾಗ ಆಗೋಯ್ತು. ಅಯ್ಯೋ 100 ಕೋಟಿನಾ, ಪರವಾಗಿಲ್ಲ ಡಾರ್ಲಿಂಗ್, ನೀನು ಇಷ್ಟು ಕಾಯ್ದು ಬಂದು ಪ್ರಾಜೆಕ್ಟ್ ಹಾಗೆ ಬಿಟ್ಬಿಡ್ತಿ, ಮಾಡು ಡಾರ್ಲಿಂಗ್, ನಿಂಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂದ್ಲು. ಅಮೌಂಟ್ ಸೆಂಡ್ ಮಾಡ್ತೀನಿ ಬೇಬಿ, ಶಾಪಿಂಗ್ ಹೋಗು, ಬೋರ್ ಮಾಡ್ಕೋಬೇಡ. ಆದರೂ ನಿಮ್ಮ ಮಮ್ಮಿ ಅವರೆಲ್ಲ ಏನು ಮಾಡ್ತಿದ್ದಾರೆ, ನಿಜಕ್ಕೂ ನೀನು ಫೀಲ್ ಆಗ್ತಿದ್ರೆ ನಿನ್ನ ಲೆಕ್ಕಿಸ್ಕೊಳ್ಳಲ್ವಾ, ಹೀಗೆ ಬಿಟ್ಬಿಡ್ತಾರಾ, ಹೇಗಿದ್ದಾರೆ ಇವ್ರನ್ನ ನಮ್ಮ ಜೊತೆ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದು, ಟೂ ಬ್ಯಾಡ್ ಅಂತಂದ. ಕಲಾವತಿ ಫೋನ್ ತೊಗೊಂಡು, ಹಾಗಲ್ಲ ಅಳಿ ಅಂದರೆ ನಾವು ಎಷ್ಟೇ ಇದ್ದರೂ ನೀವಿದ್ದಾಗ ಆಗಲ್ಲ ಅಲ್ವಾ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾಳೆ ಅಂದ್ಲು ಮರ್ಯಾದೆ ಕೊಡ್ತಾ. ಅವಳನ್ನ ಕರ್ಕೊಂಡು ಹೊರಗಡೆ ಹೋಗಿ ಎಲ್ಲಾದರೂ ಟ್ರಿಪ್ಗೆ ಹೋಗಿ, ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಅಂದ. ನೀವೇ ಹೇಳಿ ಅಳಿ ಅಂದರೆ ಎಲ್ಲಿಗೆ ಹೋಗಬೇಕು ಅಂತ ಕೇಳಿದ್ಲು. ಊಟಿಗೆ ಹೋಗಿ, ಕ್ಲೈಮೇಟ್ ಚೆನ್ನಾಗಿರುತ್ತೆ, ಒಂದು 10 ದಿನ ಇದು ಬನ್ನಿ ಅಂದ. ಹಾಂ ಸರಿನಪ್ಪ ಅಂತ ಕಟ್ ಮಾಡಿದ್ಲು. ಕಾಲ್ ಕಟ್ ಮಾಡಿದ ನೆಕ್ಸ್ಟ್ ಮಿನಿಸ್ಟ್ ಅಕೌಂಟ್ಗೆ ದುಡ್ಡು. ಊಟಿಯೂ ಇಲ್ಲ ಏನೂ ಇಲ್ಲ, ಕೋಟಿ ಮೇಲೆ ಬಿದ್ದರು ಮೂವರು ಮನೆಯಲ್ಲೇ. ಲೆಕ್ಕಿಸ್ಕೊಳ್ಳೋ ಗೋಪಾಲಿಲ್ಲ, ಇದ್ದರೂ ಕೇಳಲ್ಲ. ವಂಶಿ ನಡೆದದನ್ನು ಹೇಳ್ದ. ಇನ್ನು ಕೆಲವು ದಿನಗಳು ಅವಳನ್ನ ಲಾಕ್ ಮಾಡೋವರೆಗೂ ದುಡ್ಡು ಹೋದರೂ ಪರವಾಗಿಲ್ಲ, ಆ ಮುಖದವಳು ಅವಳನ್ನ ಲಾಕ್ ಮಾಡಬೇಕು ಅಂತ ಅಂದ. ಸ್ಪಂದನ ಬೆಳಿಗ್ಗೆ ಎದ್ದು ರೆಡಿಯಾಗಿ ಕೆಳಗೆ ಬಂದಳು. ಸ್ಪಂದನ ಬರ್ತಿದ್ದಂತೆ ಸ್ಪೈಕಿ ಕೂಡ ಹೊರಗಡೆ ಬಂತು. ಸ್ಪಂದನ ಅದರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ, ಪೂಜೆ ಮಾಡೋಣ ಬಾ ಸ್ಪೈಕಿ ಅಂತ ಕರ್ಕೊಂಡು ಹೋದ್ಲು. ಸ್ಪೈಕಿ ಬೊಗಳೋದನ್ನು ಕೇಳಿ ಎಲ್ಲರೂ ಎದ್ದು ಹೊರಗಡೆ ಬಂದರು. ಸ್ಪಂದನ ಹೂಗಳು ತೆಗೆದು ಕೊಡೋದು, ಏನಾದರೂ ಬೇಕು ಅಂದರೆ ಬಾಯಿಯಲ್ಲಿ ಕಚ್ಕೊಂಡು ತಂದು ಕೊಡ್ತಿತ್ತು. ಸ್ಪಂದನ ತುಳಸಿ ಕಟ್ಟೆ ಸುತ್ತಿರ್ತಿದ್ರೆ ಸ್ಪೈಕಿ ಕೂಡ ಬಾಲ ಆಡಿಸ್ತಾ ಹಿಂದ್ಗಡೆ ಸುತ್ತಿತ್ತು. ಸ್ಪಂದನ ಆಡ್ತಿದ್ರೆ ಸ್ಪೈಕಿ ಕೂಡ ಹೂ ಹೂ ಅಂತ ಸೌಂಡ್ ಮಾಡ್ತಿತ್ತು. ಪವಿತ್ರ ಕೊಟ್ಟಿದ್ನೆಲ್ಲ ಸ್ಪಂದನಾಗ ಬಾಯಲ್ಲಿ ತೊಗೊಂಡು ಹೋಗಿ ಕೊಡ್ತು. ಪೂಜೆ ಮುಗಿದ ಮೇಲೆ ಸ್ಪಂದನ ಕಿಚನ್ಗೆ ಹೋಗ್ತಿದ್ರೆ ಹರ್ಷ ಬೇಡ ಅಂತ ತಡ್ದ.
ಬಾಲ ಆಡಿಸ್ತಾ ಹೋಗಿ ಅರ್ಶನ್ ಮೇಲೆ ಹಾರಿತು. ಸ್ಮಿತಾ ಬಂದ್ಲು. ಸ್ಪೈಕಿ ಅಂತ ಅರ್ಶನ್ನ ನೋಡಿದ್ಲು. ಸ್ಪೈಕಿನ ಪರಿಚಯಿಸ್ತಾ ಭೌ ಭೌ ಅಂತ ಬೊಗಳ್ತಾ ಶೇಕ್ ಹ್ಯಾಂಡ್ ಕೊಡ್ತು. ಸ್ವಾತಿ ಬಂದ್ಲು. 5 ಮಿನಿಟ್ಸ್ಗೆ ಸ್ಪೈಕಿ ಕ್ಲೋಸ್ ಆಗಿಬಿಡ್ತು. ಎಲ್ಲರ ಹತ್ರ ಹೋಗಿ ಆಡ್ತಿದೆ. ಕಾರ್ತಿಕ್ ಸ್ಪೈಕಿಗಾಗಿ ಬೆಡ್, ಬ್ಲಾಂಕೆಟ್, ಬೌಲ್, ಕೆಲವು ಟಾಯ್ಸ್, ಫುಡ್ ಎಲ್ಲವೇ ತರಿಸ್ತಾ. ಕ್ರಿಶ್ ಸೈಲೆಂಟಾಗಿ ನೋಡ್ತಿದ್ದಾನೆ. ಸ್ಪಂದನ ಎಲ್ರಿಗೂ ಕಾಫಿ ತಂದ್ಲು. ಸ್ಪಂದನ ತನಗೆ ಕೊಡದೆ ಅಂಜಲಿ ಆಂಟಿ ಕೊಟ್ಲು ಅನ್ನೋ ಕೋಪದಲ್ಲಿ ಸ್ಪೈಕಿ ಗಟ್ಟಿಯಾಗಿ ಬೊಗಳ್ತು. ನಾನು ತರ್ತೀನಿ ಸ್ಪೈಕಿ ಅಂದ ಹರ್ಷ. ಮತ್ತೆ ಬಹು ಅಂತ ಬೊಗಳ್ತು. ಸ್ಪಂದನ ಟ್ರೈ ಪವಿತ್ರ ಕೊಟ್ಟು ಕಿಚನ್ಗೆ ಹೋಗ್ತಿದ್ರೆ ಕ್ರಿಶ್ ಸ್ಪಂದನ ಕೈ ಹಿಡಿದು ಎಳೆದು ಪಕ್ಕದಲ್ಲಿ ಕೂರಿಸ್ಕೊಂಡ. ಸ್ಪಂದನ ಹಾಗೆ ಬಿಗಿದ್ಕೊಂಡ್ಲು. ಕ್ರಿಶ್ ಸ್ಪೈಕಿಯನ್ನು ನೋಡ್ತಾ ಸ್ಪಂದನ ಹತ್ರ ಕೇಳ್ಕೊಂಡ. ಸ್ಪೈಕಿ ಕೃಷ್ಣನ ಸ್ಪಂದನ ನೋಡಿ ಬೊಗಳ್ತಾ ಹಾಲೆಲ್ಲ ಓಡಾಡ್ತು. ಸ್ಪಂದನ ಎದ್ದು ಹೋಗ್ತಿದ್ರೆ ಹೋಗದಂತೆ ಹಿಡ್ಕೊಂಡು ವಂಶಿಯನ್ನು ನೋಡಿ ಬೋನ್ಸ್ ತಗೋ ಅಂದ. ವಂಶಿ ಕೊಡ್ತಿದ್ದಂತೆ ಸ್ಪೈಕಿನ ಹತ್ರಕ್ಕೆ ತೊಗೊಂಡು ಆಡಿಸ್ತಾ ಹಾಲೆಲ್ಲ ಓಡಿಸ್ತಾ ಬಾಲ್ ಎಸ್ದು ಕ್ಯಾಚ್ ಇಟ್ ಅಂತ ತಕ್ಷಣ ತಂತು. ಕ್ರಿಶ್ ಅರ್ಶ್ನ ನೋಡಿ ಯಾರು ಟ್ರೈನಿಂಗ್ ಕೊಟ್ಟಿದ್ದು ಅಂತ ಕೇಳ್ದ. ಸ್ಪಂದನ ಕೊಟ್ಟಿದ್ದು, ಕ್ಯಾರಮ್, ಚೆಸ್ ಕೂಡ ಆಡುತ್ತೆ ಅಂದ. ಆಶ್ಚರ್ಯವಾಗಿ ನೋಡಿದ್ರು ಎಲ್ಲರೂ. ಸ್ಪಂದನ ಅದೇನು ಕೇಳೋ ಸ್ಥಿತಿಯಲ್ಲಿಲ್ಲ. ಕ್ರಿಶ್ ಸಿಂಗಲ್ ಸೋಫಾದಲ್ಲಿ ಕೂತಿದ್ದ, ಅದರಲ್ಲಿ ಸ್ಪಂದನ ಕೂತಿದ್ದಾಳೆ. ಫುಲ್ ಅಂಟ್ಕೊಂಡ್ಬಿಟ್ಟಿದ್ದಾಳೆ ಇಬ್ಬರು. ಸ್ಪಂದನ ಬಿಗಿ ಆಗಿಬಿಟ್ಲು. ಯಾರಿಗೂ ಅದು ದೊಡ್ಡ ಮ್ಯಾಟ್ರಲ್ಲ, ಆದರೆ ಸ್ಪಂದನಾಗ ಮಾತ್ರ ಆಗ್ತಾ ಇರಲಿಲ್ಲ. ಒಂಥರ ಅನ್ನಿಸ್ತಿತ್ತು ಎಲ್ಲರೂ ಮುಂದೆ.